ಬಗ್ಗೆ ವಿಚಾರ ಮಾಡ್ತಿರುವೆ. ವಿಚಾರ ಮಾಡಲೇಬೇಕು ಬಾಸ್, ವಿಚಾರ ಮಾಡಲೇಬೇಕು. ನನಗ ಎದುರಾಗಿರಂತ ಗಜೇಂದ್ರ ಗರ್ವ ಈ ಬ್ರಹ್ಮಾಂಡದಲ್ಲಿ ಅಡಗಿಸಲೇಬೇಕು. ವಿಚಾರ ಮಾಡ್ಬೇಕೇನಿದ್ರಿ ಸಾವುಕಾರ, ಆ ಮಕ್ಕಳ ಕತೆ ಮುಗಿಸಿಬಿಡಿ. ಲೇ ಮಾರಿಗುಡಿ, ಅವರ ಕಥೆಯನ್ನು ನಂತರ ಮುಗಿಸೋಣ. ಮೊದಲು ಆ ರಣ ವಿಕ್ರಮನ ಜಮೀನಿನ ವಿಡಿಯೋ ಮಾಡಿಕೊಂಡು ಬಂದಿರುತ್ತಾನೆ. ವಿಡಿಯೋ ಮಾಡ್ಕೊಂಡ್ ಬಂದಿನ್ರಿ ತಣಿ, ಆದ್ರ ವಿಡಿಯೋದಾಗ ಒಂದು ಹಕ್ಕಿ ಪಕ್ಕ ಮೂಡದ್ರಿ ಸಾವುಕಾರ. ಅದು ಯಾವ ಗುಡಿನ ಹಕ್ಕಿ? ಮೊದಲು ಬಗಳೇ ಮತ್ತೆ ಆ ಗುಡಿನ ಹಕ್ಕಿ ಬರ್ತದ್ರಿ ಅಪ್ಪ ಸಾವುಕಾರ. ಅದು ಪಕ್ಕ ನಿಮ್ಮ ಗೂಡದೊಳಗಿನ ಹಕ್ಕಿನೇ ಅದ್ರಿ ಅಪ್ಪ. ಏನು ಹೇಳ್ತಿರಲೇ? ಹೇಳಕ್ ಇನ್ನೇನು ಉಳಿದ್ರಿ ಅಪ್ಪ. ಆ ನಾವು ವಿಡಿಯೋ ಮಾಡುತ್ತಿರುವ ದಿಕ್ಕನಾಗ್ರಿ ನಿಮ್ಮ ತಂಗಿ ಆ ಗಜೇಂದ್ರನ್ ಜೋಡಿ ಕತ್ತು ಸೋಮರೆ ಸುಳ್ಳು ನಾಳೆ ಕೇಳಕ್ ಬಂದ್ರಿ ಅಪ್ಪ. ನೀವು ಆ ಗಜೇಂದ್ರ ಜೋಡಿ ತೆಕ್ಕಿ ಬಡ್ಕೊಂಡಿದ್ದು ಕ್ಯಾಮ್ರಾದೊಳಗೆ ಸೆಟ್ ಆಗ್ಯದ ನೋಡ್ರಿ ಅಪ್ಪ. ಇಲ್ಲಿ ನೋಡ್ರಿ ಗಾರಿ. ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಮಾತನಾಡಿದಲ್ಲವೇ ನನ್ನ ತಂಗಿಯ ಮೇಲೆ ಆ ಕೆಟ್ಟದ ಕಾಮದ ಕಣ್ಣು ಹಾಕಿಬಿಟ್ಟೆಯಾ? ಕೆಟ್ಟ ಸೊರಮಗರೇ, ನಿನ್ನ ಮರ್ತನೇನು ಸರ್ವನಾಶ. ಸರ್ವನಾಶ ಮಾಡಲು ಸುಧಾ ಸಿದ್ಧನಾಗಿರುವಾಗ ಯಾರ ಮನೆ ಸರ್ವನಾಶ ಮಾಡಬೇಕಂತ ಹೇಳಿ ಬಾಸ್, ಜನಾರ್ಥದಲ್ಲಿ ಸರ್ವನಾಶ ಮಾಡಿಬಿಡ್ತೀನಿ. ಸರ್ವನಾಶ ಮಾಡಲೇಬೇಕು ರಾಜ, ಸರ್ವನಾಶ ಮಾಡಲೇಬೇಕು. ಅಲ್ಲಿವರೆಗೂ ನೆಮ್ಮದಿಯೇ ಇಲ್ಲ ಈ ನಂಜೇಗೌಡನಿಗೆ. ಲೇ ಮರಿಗುಡಿ, ಒಳಗಡೆಯಿಂದ ವಿಸ್ಕಿ ತೆಗೆದುಕೊಂಡು ಬಾ. ಅಣ್ಣ, ಕಾಫಿ ತೆಗೆದುಕೊಳ್ಳೋಣ. ಬೆಂಕಿ ಹಚ್ಚು ಇದನ್ನ ಹೊಲಸು ಕಾಪಿಗೆ. ಅಣ್ಣ, ಏನಣ್ಣ? ಒಬ್ಬಳ ತಂಗಿಯನ್ನು ಮುದ್ದಾಗಿ ಸಾಕಿದೆ ಅಂತ ತಪ್ಪಾಗಿದೆ. ನೀನಿನ್ನು ಬದುಕಿರಲೇಬಾರದು. ಅಣ್ಣ, ಏನಣ್ಣ ನಿಮಗೆ ಏನಾಗಿದೆ ಇವತ್ತು? ಹುಚ್ಚು ಹಿಡಿದ ಸೋಣ, ನನಗೆ ಹುಚ್ಚು ಹಿಡಿದೆ. ನೀನು ಆ ಗಜೇಂದ್ರನ ಪ್ರೀತಿ ಮಾಡ್ತಿರೋದು ನಿಜ ತಾನೇ? ಇಲ್ಲಣ್ಣ, ಇಲ್ಲ. ಇವರೆಲ್ಲ ಹೇಳ್ತಾ ಇರೋದು ಸುಳ್ಳಣ್ಣ. ಯಾಕೆ ಸುಳ್ಳು ಹೇಳ್ತೇವ ಸುವರ್ಣ? ನೀನು ಆ ಗಜೇಂದ್ರನ್ ಜೋಡಿ ತೆಕ್ಕಿ ಬಡ್ಕೊಂಡು ನಿಂತಿದ್ದು ನಮ್ಮ ಕ್ಯಾಮ್ರಾದೊಳಗೆ ಸೆಟ್ಟಿಗೆ ನೋಡಿ ಇಲ್ಲಿ. ಇವರ ಮಾತನ್ನು ನಂಬೇಡ. ನಿಜ ಏನಾಗಿದೆ ಗೊತ್ತಾ? ಅವತ್ತು ನಾನು ಗಾರ್ಡನ್ನಲ್ಲಿ ಸುತ್ತಾಡೋದಕ್ಕೆ ಅಂತ ಹೋದೆ. ಆ ಸಮಯಕ್ಕೆ ಈ ನೀಚ ಬಂದು ನನ್ನನ್ನ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ. ಸಮಯಕ್ಕೆ ಸರಿ ಬಂದು ಗಜೇಂದ್ರ ನನ್ನ ಮಾನವನೇ ಉಳಿಸಿದ. ಏನ್ ಹೇಳ್ತಿರುವ ಸುವರ್ಣ? ಅನ್ನ ತಿಂದ ಮನೆಗೆ ಕೆಟ್ಟ ಕಾಮದ ಕಣ್ಣು ಹಾಕೋಬಿಟ್ಟಕ ನಾನಲ್ಲ. ನೀನು ಮಾಡಿದ ಅಪವಾದ ಮುಚ್ಚಿ ಆಗೋಕ ನನ್ನ ಮೇಲೆ ಬೇಡ. ಬಾಯಿ ಮುಚ್ಚೋ ಕತ್ತೆ. ನಿನ್ನಂತ ನೀಚನನ್ನು ನಾ
ಎಲ್ಲರಿಗೆ ಮೊದಲು ಗುಂಡು ಹಾಕೋ, ಹ್ಞೂ ಹ್ಞೂ ರೀ. ಆತರ ಅವರ ಚಂಡ ಹಾರಿಸೋಣ. ಆಯ್ತು ರೀ ಅಪ್ಪ ಸಾವ್ಕಾರ, ಸದ್ಯ ಹಾಕ್ತೀನಿ. ನಮಸ್ಕಾರ ದಂಡಿಗಳೇ, ನಮಸ್ಕಾರ. ವೆಲ್ಕಮ್ ಧರ್ಮರಾಜ, ವೆಲ್ಕಮ್. ನೀನು ಬಂದಿರುವ ಕಾರಣವಿದೆ ಗೌಡ್ರೆ, ಕಾರಣವಿದೆ. ಇಡೀ ರಾಜಕಾರಣಿಗಳನ್ನೇ ನಿಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡು ಈ ನಮ್ಮ ರೈತರಿಗೆ ಸೇರಬೇಕಾಗಿದ್ದ ಸಾಲ ಸೌಲಭ್ಯ, ಬೀಜ ಗೊಬ್ಬರವೆಲ್ಲ ನೀವೊಬ್ಬರೇ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಿರೆಯಲ್ಲ. ಲೇ ಕತ್ತೆ, ನಾಚಿಕೆ ಆಗಬೇಕು ಈ ನಿನ್ನ ಹೇಸಿ ಜನ್ಮಕ್ಕ. ಲೇ ಕುತ್ತೆ, ಇಡೀ ರೈತರ ರಾಜ್ಯವನ್ನು ನಟಕಿಸುವ ನಮ್ಮ ದನಿಯ ಮುಂದೆ ನಿನ್ನ ಎಚ್ಚರಿಕೆ ಗಂಟೆ ಬಾರಿಸಬೇಡ. ಅದು ಪ್ರಯೋಜನವಿಲ್ಲ. ಮೊದಲು ನಿನಗೆ ಏನಾಗಿದೆ ಅನ್ಯಾಯ ಹೇಳ ಅಷ್ಟೇ. ಲೇ ಕತ್ತೆ, ನಮ್ಮಂತ ರೈತರ ಆಸ್ತಿಯನ್ನು ಕಸಿದುಕೊಂಡು ಅದೇ ಆಸ್ತಿಯಲ್ಲಿ ಅರಮನೆಯನ್ನು ಕಟ್ಟಿ ಆ ಅರಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರವನ್ನು ನಡೆಸಿ ನಮ್ಮ ರಣವಿಕ್ರಮನಿಗೆ ಜೈಲು ಸೇರಿಸಿದಿರಿ. ಹಾಗೆ ಮಾಡಿದರೆ ಸುಮ್ಮನೆ ಬಿಡುತ್ತಾನೆಂದು ತಿಳಿದುಕೊಂಡಿಯೇನೋ ಈ ರೈತ. ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನ ಸಿಟ್ಟು ಹಾಕುತ್ತಾನೆ. ಸೊಟ್ಟು ಹಾಕೋದು ಸೆಕ್ಕಂತೆ ಬರೋಣ. ಲೇ ಧರ್ಮ್ಯ, ಮತ್ತೆ ನೋಡೋ ನಿನ್ನನ್ನು ಕಟ್ಟಿ ಹಾಕಿ ನಟ್ಟಿ ಸಿಳುವಿದ ಕಟ್ಟ ಸಿಳುವನ್ನು ಲೇ ಮಾರಿ ಬಿಡುತ್ತಿ ಸತಿ. ಕಟ್ಟಿ ಹಾಕ್ರಿ ಬಡ ರೈತನಿಗೆ. ಸೊಕ್ಕಿನ ಸಾಹುಕಾರ, ರೈತನೇ ಈ ರಾಷ್ಟ್ರದ ಸಂಪತ್ತು. ಈ ರೈತ ಭೂಮಿಯನ್ನು ಬಿತ್ತದಿದ್ದರೆ ಸತ್ತು ಹೋಗುವರು ನಿಮ್ಮಂತ ಬಂಡ ಶ್ರೀಮಂತರು. ಈ ರೈತನನ್ನು ಈ ರೀತಿ ಕಟ್ಟಿ ಹಾಕಿದರೆ ನೀವೇನು ಹೊಟ್ಟಿಗೆ ಮಣ್ಣು ತಿಂತಿರೋದು ಹರಾಮ್ ಕಾರ್ಯ. ಬಡಕುನ್ನೆ, ಚಿನ್ನದ ಚಿನಿಯಂತೆ ಚಿಮ್ಮುವ ನಮ್ಮಂತ ಶ್ರೀಮಂತರಿಗೆ ನಿಮ್ಮಂತ ರೈತರ ಅವಶ್ಯಕತೆ ಇಲ್ಲ. ಮಗನ, ನಿಮಗಿನ್ನು ಮುಂದೆ ಯಾರು ಬಿಡಿಸ್ಕೊಳ್ತಾರ ನಾನು ನೋಡ್ಕೊತೀನಿ. ಲೇ ಹಲಕ ನನ್ನ ಮಕ್ಕಳ, ಈ ರೈತನನ್ನು ಈ ರೀತಿ ಕಟ್ಟಿ ಹಾಕಿದರೆ ಹಸಿರು ಶಲ್ಯವನ್ನ ಬೆನ್ನ ಮೇಲೆ ಹಾಕಿಕೊಂಡಿರುವ ಈ ನನ್ನ ರೈತಾಪಿ ಬಾಂಧವರು ನಿಮ್ಮನ್ನು ಸುಮ್ಮನೆ ಬಿಡುತ್ತಾರೆಂದು ತಿಳ್ಕೊಂಡಿರುವರೇನು? ನಿಮ್ಮಂತವರಿಗೆ ಮೆಟ್ಟಿನಿಂದ ಹೊಡೆಯುತ್ತಾರೆ. ಎಚ್ಚರದಿಂದ ಮಾತನಾಡ್ರಿ. ಎಚ್ಚರ. ನನಗೆ ಎಚ್ಚರದ ಮಾತನಾಡಿದರೆ ನಿನ್ನನ್ನು ಬಿಡುತ್ತಿರುವುದು ಕನಸು ಕಾಣಬೇಡ. ಮಾಡಿಬಿಡಿ. ಈ ಬಡವನ ಮೈ ಚರ್ಮ ಬೆಚ್ಚಿ ಬಾರಿಸು. ನಮ್ಮ ದಣಿ ಮನೆಗೆ ಬಂದು ನಮ್ಗೆ ಸಿಕ್ಕಂಗೆ ಮಾತನಾಡುತ್ತೇನೋ ಸಕ್ಕಿನ ಕುನ್ಯ ತಾಳ ಮಗನ ಬಾರ್ಕೊಲಿ ಏಟವನ್ನು
ಬತ್ತಂದ್ರೆ ಶೆಡ್ಲು ಹೊಡ್ತೀನಿ ರೀ ಅಪ್ಪ. ಬಿಟ್ಟು ಬಿಡ್ರಿ ಆ ಮಗನ ಒಂದು ಕೈ ನೋಡೇ ಬಿಡ್ತೀನಿ ರೀ ನಾನು.